ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಶುರು ಆಗ್ತಾ ಇರುವಂತದ್ದು. ಈ ಅಡ್ಡ ಮತದಾನದ ಭೀತಿಯಲ್ಲಿ ಸಿಲುಕಿದ್ಯಾ ಹಾಗಾದ್ರೆ ಕಾಂಗ್ರೆಸ್ನ ನಾಯಕರು? ಶಾಸಕರನ್ನ ಹಿಡಿದಿಟ್ಕೊಳ್ಳಲು ಕಾಂಗ್ರೆಸ್ನಿಂದ ಅನರ್ಹ ತಂತ್ರ ಕೂಡ ನಡೀತಾ ಇರುವಂತದ್ದು. ಈ ಅಡ್ಡ ಮತದಾನ ಮಾಡಿದ್ರೆ ಶಾಸಕರ ಅನರ್ಹರಾಗ್ತಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ರಿಂದ ಅನರ್ಹ ಅಸ್ತ್ರ ಕೂಡ ಬಳಕೆ ಆಗ್ತಾ ಇದೆ. ಎಲ್ಲ ಸೀಟ್ ಗೆಲ್ತೇವೆ, ಅಡ್ಡ ಮತದಾನದ ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ. ಮತಗಳನ್ನ ತೋರಿಸಿ ಹಾಕುವಂತ ಪದ್ಧತಿ ಇರುತ್ತದೆ. ಮತವನ್ನ ಹಾಕ್ತೇವೆ, ನಾವೆಲ್ಲ ಶಾಸಕರು ಒಟ್ಟಾಗಿ ಇದ್ದೇವೆ, 2 ಮತ ಹೆಚ್ಚಿಗೆ ಪಡಿತೇವೆ ಅಂತ ಎಂಬಿ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಗೆಲ್ತೀವಿ, ನಮ್ಗೆ ಸರ್ಪ್ಲಸ್ ಅದಾವೆ, ಎಲ್ಲ ಪ್ರಶ್ನೆನೇ ಇಲ್ಲ. ಮತ್ತು ಇದರಲ್ಲಿ ಎಲ್ಲರೂ ಕೂಡ ತೋರಿಸೋದಕ್ಕೆ ಹಾಕೋದಿರ್ತದೆ ನಿಮ್ಮ ಅಬ್ಸರ್ವ್ ಅಂತ. ಸುಮ್ಮನೆ ನಾವೆಲ್ಲರೂ ಕೂಡ ಇರಬೇಕು ಒಂದದು ಅಂಥೇಳಿ ಶಾಸಕರು ಶಾಸಕಾಂಗ ಸಭೆ ಅದ ಕೂಡಿರೋಣ ಅಂತ ಮಾಡಿದೆ ಅಷ್ಟೇ. ಬಿಟ್ಟರೆ ಅಲ್ಲೇನು ಕೂಡ ಇನ್ನೂ ಒಂದು 2 ಓಡೇಟ್ ಎಕ್ಸ್ಟ್ರಾ ಬರ್ತಾವೆ, ಕಡಿಮೆ ಬರೋಂಗಿಲ್ಲ. ನೋಡೋಣ ಅದನ್ನ ಏನಾಗ್ತದೆ. ಮತ್ತು ಕಷ್ಟ ಇರ್ತದೆ, ಯಾಕಂದ್ರೆ ಏನಾಗ್ತದೆ, ಇಂಡಿಪೆಂಡೆನ್ಸ್ ಒಂದು ಹೊರತುಪಡಿಸಿದ್ರೆ ಯಾರು ಡಿಸ್ಕ್ವಾಲಿಫೈ ಮಾಡ್ಕೊಳಕ್ಕೆ ಹೋಗ್ತಾರೆ ರೀ? ನಮ್ಮ ಶಾಸಕ ತಾನು ಡಿಸ್ಕ್ವಾಲಿಫೈ ಆಗ್ತಾರೆ ಕ್ರಾಸ್ ವೋಟಿಂಗ್ ಮಾಡಿದ್ರೆ. ಕ್ರಾಸ್ ವೋಟಿಂಗ್ ಮಾಡಿ ಏನಾರು ಅಡ್ಡ ಮತದಾನ ಮಾಡಿದ್ರೆ ಅನರ್ಹ ಆಗ್ತಾರೆ. ಅನರ್ಹ ಹೋಗಿ ಇಲೆಕ್ಷನ್ಗೆ ಹೋಗ್ತಾರೆ ಯಾರೇ. ಭಾಳ ಅದಕ್ಕೆ ತಾಕತ್ತು ಬೇಕು. ಎಲ್ಲ ಸೀಟ್ಗಳು ಗೆಲ್ತೀವಿ, ನಮ್ಗೆ ಸರ್ಪ್ಲಸ್ಸು ಅದಾವೆ. ಈ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ಈಗ ಎಂಬಿ ಪಾಟೀಲ್ ಅವರ ಅಸ್ತ್ರ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ನೀವು ವಿವರಿಸ್ತೀರಾ ಅಂತ? ನಿಕೇಶ್, ನೋಡಿ, ಎಂಬಿ ಪಾಟೀಲ್ ಅವರ ಈ ಒಂದು ಹೇಳಿಕೆ ಇದೆಯಲ್ಲ, ಇದು ಅಸ್ತ್ರ ಅಂತ ಹೇಳ್ಬೋದಾ ಅಥವಾ ಅವರ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥ ಒಂದು ತಂತ್ರನ ಅನ್ನೋದು ಕುತೂಹಲ ಕೇಳಿಸ್ತಾ ಇದೆ. ನೋಡಿ, ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ನಮ್ಮ ಅಭ್ಯರ್ಥಿಗಳಿಗೆ ನೀವು ವೋಟನ್ನು ಮಾಡಬೇಕು, ಯಾಕೆಂದರೆ ಅದು ಓಪನ್ ವೋಟಿಂಗ್ ಮಾಡುವಂಥದ್ದು. ಅದು ಪ್ರತಿಯೊಬ್ಬರು ಕೂಡ ನಾವು ಯಾರಿಗೆ ವೋಟನ್ನು ಹಾಕಿರ್ತೀವಿ ಅಂತೇಳಿ ಶಾಸಕರು ಅಲ್ಲಿ ಪ್ರೆಸೆಂಟನ್ನು ಮಾಡಬೇಕಾಗುತ್ತೆ, ಅದನ್ನು ಶೋ ಮಾಡಬೇಕಾಗತ್ತೆ. ಸೊ ಬಹಳ ಕುತೂಹಲ ಇದೆ. ಅಂದರೆ ಕಾಂಗ್ರೆಸ್ನ ನಾಯಕರು ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡ್ತಿದ್ದಾರೆ ಅಂತಂದ ಮೇಲೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಕೆಲ ಶಾಸಕರು ಕ್ರಾಸ್ ವೋಟ್ ಮಾಡಿಬಿಡ್ತಾರಾ? ಯಾಕೆಂತಂದರೆ ಕಾಂಗ್ರೆಸ್ನವ್ರಿಗೆ ಭಯ ಇರ್ತಾ ಇರಲಿಲ್ಲ. ಕಾರಣ ಅವರ ಬಳಿ ಇರುವಂಥದ್ದು 135 ಶಾಸಕರು. ಸೊ 3 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಅದು 3 ಪಕ್ಷೇತರ ಅಭ್ಯರ್ಥಿಗಳು ನಮಗೆ ಬೆಂಬಲವನ್ನು ಕೊಡ್ತಾರೆ ಅನ್ನುವ ವಿಶ್ವಾಸದಿಂದಾಗಿ. ಸೊ ಹಾಗಾಗಿ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು, ನೋಡಿ, ಇವತ್ತು ಎಂಬಿ ಪಾಟೀಲ್ ಅವರು ಈ ರೀತಿಯಾಗಿ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅಂತಂದರೆ, ಸೊ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ನ ನಾಯಕರಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಕಂಡು ಬರ್ತಾ ಇದೆ, ಟೆನ್ಷನ್ ಅಂತೂ ಇದ್ದೇ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ಅವರು ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ರಾಜ್ಯಸಭೆ ಚುನಾವಣೆ ಆಗೋವರೆಗೂ ಕೂಡ ಇಲ್ಲೇ ಠಿಕಾಣೆಯನ್ನು ಹೂಡಲಿದ್ದಾರೆ. ಅವರಿಗೆ ಆಲ್ರೆಡಿ CM ಸಿದ್ದರಾಮಯ್ಯ ಅವರು ಹಾಗೂ DCM DK ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ನಮ್ಮ ಎಲ್ಲ ಶಾಸಕರು ಕೂಡ ನಮಗೆ ಮತವನ್ನು ಹಾಕ್ತಾರೆ, ಅಡ್ಡ ಮತದಾನದ ಚರ್ಚೆನೇ ಇಲ್ಲ, ಯಾರು ಕೂಡ ಕ್ರಾಸ್ ವೋಟ್ ಮಾಡೋದಿಲ್ಲ ಅಂತೇಳಿ ಅಲ್ಲಿ ಹೈಕಮಾಂಡ್ ಅಂಗಳಕ್ಕೆ ರೀಚ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಹೈಕಮಾಂಡ್ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಯಾಕೆ ಈಗ ಈ ಒಂದು ಹೇಳಿಕೆಯನ್ನು ಕೊಟ್ಟರು? ಆ ಕಡೆ ಎಲ್ಲರೂ ಕೂಡ ನಮಗೆ ವೋಟನ್ನು ಹಾಕ್ತಾರೆ ಅಂತ ಹೇಳಿದ ಮೇಲೆ ಸಚಿವ ಎಂಬಿ ಪಾಟೀಲ್ ಅವರು ನೋಡಿ ಸರಿ ಇರೋದಿಲ್ಲ ಅಂತೇಳಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಕಾಂಗ್ರೆಸ್ಗೆ ವೋಟನ್ನು ಹಾಕಬೇಕು, ಯಾರು ಕೂಡ ಕ್ರಾಸ್ ವೋಟ್ ಮಾಡಬಾರ್ದು ಅಂತ ಹೇಳಿ. ಸೊ ಇಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಪಾಳದಲ್ಲಿ ಆತಂಕ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ BJPಯವರು 46 ಮತಗಳನ್ನು ಗಿಟ್ಟಿಸ್ಕೊಂಡು ಭಾಂಡ ಅವರನ್ನು ಗೆಲ್ಲಿಸ್ಕೊಳ್ತಾರೆ, ಅದು ನೋ ಡೌಟ್. ಆದರೆ ಭೂಪೇಂದ್ರ ರೆಡ್ಡಿ ಅವರು ಗೆಲ್ಲೋದಕ್ಕೆ ಇನ್ನೂ ಅವರಿಗೆ 7 ಮತಗಳು ಬೇಕು. ಅಂದರೆ BJPಯಲ್ಲಿ ಉಳಿಯುವಂಥ 20 ಶಾಸಕರು, JDS ಬಳಿರುವಂಥ 19 ಶಾಸಕರು, 39 ಆಗುತ್ತೆ. 46ಕ್ಕೆ ಇನ್ನು 7 ಮತಗಳು ಬೇಕಾಗುತ್ತೆ. ಹಾಗಾಗಿ JDSನ ತಂತ್ರಗಾರಿಕೆ ಏನಾಗಿರುತ್ತೆ? ಈಗ ಪಕ್ಷೇತರರನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡೋದಾದರೆ, ದರ್ಶನ್ ಪುಟ್ಟಣ್ಣಿ ಅವರು ಇನ್ನೂ ಕೂಡ ಸ್ಪಷ್ಟವಾಗಿ ಎಲ್ಲೂ ಹೇಳ್ಕೊಂಡಿಲ್ಲ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವ್ರನ್ನ ಮಾತಾಡ್ತಾಗ ವಿಧಾನಸಭೆಯಲ್ಲಿ ಅವ್ರು ಹೇಳ್ತಾರೆ ಪ್ರಮುಖವಾಗಿ ಇನ್ನೂ ಟೈಮ್ ಇದೆ, ಯಾಕೆ ಹೀಗೆ ಅದ್ರ ಬಗ್ಗೆ ಚರ್ಚೆ ಅಂತೇಳಿ. ದರ್ಶನ್ ಪುಟ್ಟಣ್ಣಿ ಅವರು ಸ್ಪಷ್ಟವಾಗಿದ್ದಿದ್ರೆ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಹೇಳ್ಕೋಬೋದಾಗಿತ್ತು. ಆದರೆ ಇಲ್ಲೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಡುವ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರು ಅಂದರೆ ಪ್ರಮುಖವಾಗಿ DCM DK ಶಿವಕುಮಾರ್ ಅವರು JDSನ ಕೆಲ ಶಾಸಕರನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು KRPP ಶಾಸಕ, ಗಂಗಾವತಿ ವಿಧಾನಸಭಾ ಕ್ಷೇತ್ರ, ಅವರನ್ನು ಕೂಡ ಸಂಪರ್ಕ ಮಾಡಿದ್ದೀವಿ ಅಂತೇಳಿ ಖುದ್ದು ಬಹಿರಂಗವಾಗಿ DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಸೊ ಅಂದರೆ ಎಲ್ಲ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ದಾರೆ. ಪ್ಲಾನ್ ಎ ಪ್ಲಾನ್ ಬಿ ಎರಡೂ ಕೂಡ ಕಾಂಗ್ರೆಸ್ನವರ ಬಳಿ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ 2-3 ಓಟ್ಗಳು ಅಡ್ಡ ಮತದಾನ ಹಾಕುವಂಥ ನಿರೀಕ್ಷೆ ಅಂದರೆ ಒಂದು ಮುನ್ಸೂಚನೆ ಸಿಕ್ಕಿದೆ. ಆದರೆ ಈ ಕಡೆ ಪಕ್ಷೇತರರು ಹಾಗೂ JDSನವರನ್ನು ಸೆಳೆಯುವಂಥ ತಂತ್ರವನ್ನು ಮಾಡಿದ್ದಾರೆ. ಹಾಗಾಗಿ ಬಹಳ ಕ್ಯೂರಿಯಾಸಿಟಿ ಇದೆ ನಿಕೇಶ್, ಏನಾಗುತ್ತೆ ಅಂತೇಳಿ ನಾಡ್ದವರೆಗೂ ಕಾದು ನೋಡಬೇಕಾಗುತ್ತೆ. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್.